ಏನು ಮೇಡಮ್, ಏನು ಇಷ್ಟೊಂದು ಇವತ್ತು ಬಿಸಿ ಬೆಳಗ್ಗೆಯಿಂದ ಶೆಡ್ಯೂಲ್ಡು? ಬೆಳಗ್ಗೆಯಿಂದ 5 ಫಂಕ್ಷನ್, ನಾಮಕರಣ, ಮದುವೆ, ಬೀಗೂಟ, ಜಾತ್ರೆ ತವ್ರ ಮನೆ ಜಾತ್ರೆ. ನಾನು ಮಕ್ಕಳಾಗಿ ಮೇಡಮ್ ಸುಮ್ಮನೆ ನಾವು ಕೂತಿದ್ದೀವಿ, ಫುಲ್ಲು ಸುತ್ತಿಸ್ತಿದ್ದಾರೆ ಬೆಳಗ್ಗೆಯಿಂದನು. ಎಂಜಾಯ್ ಮಾಡಿ. ಮನೆಯಿಂದ ಬೆಂಗಳೂರಿಂದ ರಾವುಸ್ಪೇಟೆಯಿಂದ ಮತ್ತೆ ಮಾಗಡಿಯಿಂದ ಇನ್ನೊಂದು ಮಕ್ಕಳು. ಅಪ್ಪ ಮಕ್ಕಳು ನಾನು ನನ್ನ ಮಗಳು ಸುಮ್ಮನೆ ಕೂತ್ಕೊಂಡಿದ್ದೀವಿ ಆರಾಮಾಗಿ. ಎಲ್ಲಾದರೂ ಕರ್ಕೊಂಡು ಹೋಗಿ ಸುತ್ತಾಡಿಸ್ತೀವಿ. ನಮಗೂ ಅದೇ ಬೇಕು. ಹೆಂಗೋ ರಜಾ ಹಾಕಿದ್ದಾರೆ, ಅಪ್ರೂಪಕ್ಕೆ ರಜಾ ಸಿಗ್ತಾಯಿರೋದು. ರಜಾ ಸಿಗ್ತಾಗಿದ್ರು ಟ್ರಿಪ್ ಕೊಡ್ತಿದ್ರೆ ನಮಗೂ ಖುಷಿ. ಏನು ಮಕ್ಕಳೇ, ಆದರೂ ಇದೊಂಥರ ಚೆನ್ನಾಗೈತೆ. ಗಂಡ ಹೆಂಡ್ತಿನ ಡ್ರೈವರ್ ಸೀಟಲ್ಲಿ ಬಿಟ್ಬಿಟ್ಟು ಗಂಡ ಆರಾಮಾಗಿ ಕೂತ್ಕೊಂಡು ನಾನು ನಮ್ಮ ಮಕ್ಕಳು. ಹಾಯ್ ಮಾಡಮ್ಮ. ಹಾಯ್. ನಾನು ನಮ್ಮ ಮಗಳು ರೋಡ್ ಟ್ರಿಪ್ ಎಂಜಾಯ್ ಮಾಡ್ತಾ ಇದ್ದೀವಿ. ಈ ಕಡೆ ನಮ್ಮ ಪತ್ನಿಯವರು ಕಾಡಿಗೆ ಮಾಡ್ತಿದ್ದಾರೆ. ಏನೋ ಒಂಥರ ಖುಷಿ ಆಗುತ್ತೆ. ಕೊನೆಗೂ ನಮ್ಮೂರು ತಲುಪಿದ್ವಿ. ಇದು ನಮ್ಮೂರ ಎಂಟ್ರೆನ್ಸು. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ತುಂಬ ಖುಷಿ ಆಗ್ತಿತ್ತು. ಯಾಕೆಂದರೆ ಈ ಊರಲ್ಲಿ 3 ವರ್ಷಕ್ಕೆ ಒಂದೇ ಸಲ ಊರಹಬ್ಬ ಆಗೋದು. 3 ವರ್ಷಕ್ಕೆ ಒಂದ್ಸಲ ಊರಹಬ್ಬ ಮಾಡಿದ್ರು ತುಂಬ ಅದ್ದೂರಿಯಾಗಿ ಮಾಡ್ತಾರೆ. ಇದೆಲ್ಲ ನೋಡೋಕ್ಕೆ ಚೆಂದ. ಈ ಟೈಮಲ್ಲಿ ಊರು ಸುತ್ತೋದಿದೆಯಲ್ಲ, ಅದಂತೂ ನಂಗೆ ತುಂಬ ಖುಷಿ ಕೊಡುತ್ತೆ. ನಾವು ಅಲ್ಲಿಂದ ಸೀದಾ ಮನೆಗೆ ಹೋದ್ವಿ. ಅಲ್ಲಿ ಅಪ್ಪ ಅಮ್ಮನ ಎಲ್ಲ ಮಾತಾಡಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಪಾಪುಗಳೆಲ್ಲ ಊರು ತೋರಿಸೋಣ, ಲೈಟಿಂಗ್ಸು ಅದೇ ಇವರು ಎಲ್ಲ ತೋರಿಸೋಣ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ. ಇಲ್ಲಿ ಮುಟ್ಬಾರ್ದು, ಕರೆಂಟ್ ಹೊಡೆಯುತ್ತದೆ. ಅವಳಂತೂ ತುಂಬ ತುಂಟಿ. ಏನು ಮಾಡಬೇಡ ಅಂತೀವೋ ಅದನ್ನೇ ಅಗತ್ಯವಾಗಿ ಮಾಡ್ತಾಳೆ. ಅಷ್ಟರಲ್ಲಾಗಲೇ ನಮ್ಮ ಮನೆಯವರು ಪೂಜೆ ಮಾಡಿಸ್ಬಿಡೋಣ ಫ್ರೀ ಇದ್ದಾಗಲೇ ಅಂತ ಹೇಳಿದ್ರು. ಆಮೇಲೆ ರಶ್ ಆದರೆ ಆಗೋದಿಲ್ಲ, ದೇವ್ರ ದರ್ಶನ ಎಲ್ಲ ಸರಿಯಾಗಿ ಅಂದ್ಬಿಟ್ಟು ಪೂಜೆಗೆ ಬಂದ್ವಿ. ಇದು ನಮ್ಮೂರು ಕಾಯೋವಂಥ ಆದಿಶಕ್ತಿ ಮಾರಮ್ಮ ದೇವಿ. ಇದು ಮೆರವಣಿಗೆ ದೇವರು. 2 ದೇವ್ರಿಗೆ ಪೂಜೆ ಮುಗಿಸ್ಕೊಂಡು ಕೊಂಡಕ್ಕೆ ರೆಡಿ ಮಾಡಿದರು. ಕೊಂಡನೆಲ್ಲ ನೋಡಿಕೊಂಡು ಮನೆ ತಕ್ಕ ಬಂದ್ವಿ. ಮನೆ ಹತ್ರ ಬಂದು ರಾತ್ರಿ ಸುಮಾರು 11-11:30 ಅಷ್ಟೊತ್ತಿಗೆ ಮೆರವಣಿಗೆ ದೇವರು ಎಲ್ಲರ ಮನೆ ಹತ್ರನೂ ಬಂದು ಆರತಿಗಳನ್ನೆಲ್ಲ ಹೊರಡಿಸ್ಕೊಂಡು ದೇವಸ್ಥಾನದ ಹತ್ರ ಕರ್ಕೊಂಬಂದರು. ಆರತಿಗಳೆಲ್ಲ ದೇವಸ್ಥಾನ ಹತ್ರ ಬಂದಮೇಲೆ ಕೊಂಡನ ಪೂಜೆ ಮಾಡಬೇಕು. ಮೊದಲಿಗೆ ಪ್ರಸಾದ ಇಟ್ಬಿಟ್ಟು ತೀರ್ಥ ಪ್ರೋಕ್ಷಣೆ ಮಾಡಿ ಪೂಜೆ ಮಾಡಿದ್ರು. ಪೂಜೆ ಮುಗಿದ್ಮೇಲೆ ಮೊದಲಿಗೆ ದೇವ್ರ ಆರತಿ ಎತ್ತಿರೋವಂಥ ಅರ್ಚಕರು ಮುಂದೆ ಕೊಂಡ ಹಾಯ್ಕೊಂಡು ಹೋದ್ಮೇಲೆ ಹಿಂದೆ ದೇವ್ರು ಬರುತ್ತೆ. ದೇವ್ರ ಕೊಂಡ ಆದಮೇಲೆ ಒಂದೊಂದೇ ಆರತಿಗಳು ದೇವ್ರ ಹಿಂದೆ ಕೊಂಡ ಹಾಯ್ಕೊಳ್ತಾ ಬರುತ್ತೆ. ಒಂದೊಂದೇ ಆರತಿಗಳನ್ನ ದೇವ್ರಿಗೆ ಬೆಳಗ್ತಾ ಆರತಿಗಳನ್ನ ಕದಲಿಸ್ತಾರೆ. ಆರತಿ ಕದಲಿಸಿದ್ಮೇಲೆ ಅಲ್ಲಿಗೆ ಪೂಜೆ ಎಲ್ಲ ವಿಧಾನಗಳು ಕಂಪ್ಲೀಟ್ ಆಗುತ್ತೆ. ಇವತ್ತಿನ ಜಾತ್ರೆ ವಿಶೇಷ ಈ ಥರ ಇತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಬಾಯ್.